ಹಲೋ ಫ್ರೆಂಡ್ಸ್, ಅರ್ಚನಾ ಕಲಾ ಸಂಹಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ರೆಸಾರ್ಟ್ನ ತೋರಿಸ್ತಾ ಇದ್ದೀನಿ. ಈ ರೆಸಾರ್ಟು HD ಕೋಟೆ ರೋಡು ಕಳವಾಡಿ ಗೇಟ್ ಇರುವಂಥ ಚಿತ್ರವನ ರೆಸಾರ್ಟು. ಇದು ಮೈಸೂರಲ್ಲಿದೆ. ಸಿಟಿ ಸೆಂಟರಿಂದ ಸುಮಾರು 12 ಕಿಲೋಮೀಟರ್ ದೂರ ಇದೆ. ಸಿಟಿಯಿಂದ ಸ್ವಲ್ಪ ಹೊರಗಡೆ ಇದೆ ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋದು ಇದು ರೆಸಾರ್ಟ್ನ ಎಂಟ್ರೆನ್ಸ್ ಗೇಟು. ಇಲ್ಲಿಂದ ಒಳಗೆ ಹೋದರೆ ಪಾರ್ಕಿಂಗ್ ಏರಿಯಾ ಇದೆ ನೋಡಿ. ಸಾಕಷ್ಟು ದೊಡ್ಡದಾಗಿದೆ ಈ ಪಾರ್ಕಿಂಗ್ ಏರಿಯಾ. 2 ವೀಲರು ಮತ್ತು ಕಾರ್ಗಳಿಗೆ ಸಾಕಾಗುವಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಅದರ ಪಕ್ಕದಲ್ಲೇ ರಿಸೆಪ್ಷನ್ ರೂಮ್ ಇದೆ ನೋಡಿ. ರೆಸಾರ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ನಾವಿಲ್ಲಿ ಕೇಳ್ಕೋಬಹುದು. ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದಂಗೆ ಮೊದಲು ನಮಗೆ ಕಾಣೋದೇ ಈ ಗ್ರೀನರಿ, ಜೊತೆಗೆ ಈ ಚಕ್ರ ಮತ್ತು ಈ ಲ್ಯಾಂಟಿನು. ಇದನ್ನು ನೋಡಿದ್ರೆ ನಮಗೆ ಹಳ್ಳಿ ನೆನಪಾಗ್ತಾ ಇದೆ. ಇಲ್ಲಿ ಒಂದು ಪಾಂಡ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ಒಂದೇ ಒಂದು ಆಮೆ ಕೂಡ ಇತ್ತು. ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ, ಆದರೆ ಇದು ಸ್ವಲ್ಪ ದೊಡ್ಡದಾಗೇ ಇದೆ ಆಮೆ. ಪಾಂಡ್ ಸುತ್ತ ಎತ್ತರವಾಗಿ ಬೆಳೆದಿರೋ ಅಂಥ ಬ್ಯಾಂಬಸ್ ಕೂಡ ಇದೆ ನೋಡಿ. ಇದು ಮೊದಲು ಚಿತ್ರವನ ರೆಸಾರ್ಟ್ ಅಂತ ಇತ್ತು. ಇದನ್ನು ಈಗ ಅದ್ವೈತ ಸೆರೆನಿಟಿ ರೆಸಾರ್ಟ್ ಅಂತ ಮಾಡಿದ್ದಾರೆ. ಈ ರೆಸಾರ್ಟಲ್ಲಿ ಇನ್ನೂ ಏನೇನಿದೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ಯಾವ ಪಾರ್ಟ್ ಕೂಡ ಮಿಸ್ ಆಗೋದಿಲ್ಲ. ಇಲ್ಲಿ ಎದುರುಗಡೆ ನನಗೆ ಒಂದು ದಾರಿ ಕಾಣ್ತಾ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೇನು ಸಿಗುತ್ತೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಗೊಂಬೆ ಇಟ್ಟಿದ್ದಾರೆ. ಇದು ಕೈ ತೋರಿಸ್ತಾ ಇದೆ ಈ ದಾರಿಯಲ್ಲಿ ಹೋಗಬೇಕು ಅಂತ. 2 ಸೈಡು ರೋಡ್ ಇದೆ, ಲೆಫ್ಟಲ್ಲೂ ಒಂದಿದೆ, ರೈಟಲ್ಲಿದೆ. ಸೊ ನಾನು ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಎಲ್ಲಿ ಯಾವ ಕಡೆ ಹೋಗಬೇಕು ಅಂತ ಡೈರೆಕ್ಷನ್ ಬೋರ್ಡ್ ಕೂಡ ಹಾಕಿದ್ದಾರೆ. ಎಂಟ್ರೆನ್ಸಿಂದ ಡೈರೆಕ್ಟ್ ರೆಸ್ಟೋರೆಂಟ್ಗೂ ಕೂಡ ಹೋಗ್ಬೋದು, ಇಲ್ಲ ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲ್ ಕಡೆ ಕೂಡ ಹೋಗ್ಬೋದು. ಆ ರೀತಿ ಡೈರೆಕ್ಷನ್ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಕಾಟೇಜ್ ಅನ್ನೋದು ಒಂದು ಬೋರ್ಡ್ ಕಾಣಿಸ್ತು. ಸೊ ಈ ಕಡೆ ಕಾಟೇಜಸ್ ಇರೋದ್ರಿಂದ ಹೇಗಿದೆ ಕಾಟೇಜಸ್ ಅಂತ ನೋಡೋಣ. ರೂಮ್ಸ್ಗೆ ಹೋಗೋ ದಾರಿ ಸ್ವಲ್ಪ ಅಗಲವಾಗೇ ಮಾಡಿದ್ದಾರೆ ನೋಡಿ. ಅದಲ್ಲದೆ ಸುತ್ತ ನೀವು ನೋಡಿದ್ರೆ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ 2 ಸೈಡಲ್ಲಿ ಮರಗಳು ಮತ್ತು ಗಿಡಗಳು ತುಂಬ ಇದೆ. ಲೆಫ್ಟ್ ಸೈಡಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಕುಟೀರ ಮಾಡಿದ್ದಾರೆ. ಮುಂದೆ ಹೋಗೋಣ ಬನ್ನಿ. ಹತ್ತಿರ ಹೋಗ್ತಾ ಇದ್ದಂಗೆ ನನಗೆ ಕಾಣಿಸಿದ್ದು ಕಲ್ಲಿನಿಂದ ಮಾಡಿರೋ ಅಂಥ ಗೋಡೆಗಳು. ಇಲ್ಲಿ ಕಾಟೇಜ್ಗಳು ಒಂದ್ರ ಪಕ್ಕ ಒಂದು ಇಲ್ಲ, ಎಲ್ಲ ಸಪ್ರೇಟಾಗಿ ಮಾಡಿದ್ದಾರೆ ನೋಡಿ. ಇದನ್ನು ನೋಡಿದ್ರೆ ನಮಗೆ ಯಾವುದೋ ಕೋಟೆಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಈ ಕಾಟೇಜಸ್ಸು ಮತ್ತು ರೂಮ್ಗಳನ್ನು. ಇದನ್ನು ನೋಡ್ತಾ ಇದ್ದರೆ ನನಗನ್ನಿಸಿದ್ದು ಕಾಡಿನ ಮಧ್ಯದಲ್ಲಿ ಒಂದು ಫೋರ್ಟ್ ಇರುತ್ತಲ್ಲ, ಆ ರೀತಿ ನನಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಓಡಾಡುವಂಥ ಜಾಗ ಕೂಡ ತುಂಬ ಕ್ಲೀನಾಗಿ ಮಾಡಿದ್ದಾರೆ. ಯಾವ ಕಡೆ ನೋಡಿದ್ರೂ ತುಂಬ ಮರಗಳಿರೋದ್ರಿಂದ ಕೂಲಾಗಿದೆ. ಇಲ್ಲಿ ಒಂದು ಸ್ವಿಂಗ್ ಕೂಡ ಇಟ್ಟಿದ್ದಾರೆ. ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವಂಥ ದಾರಿನ ತೋರಿಸಿದ್ದಾರೆ. ಅಲ್ಲಿ ಹೋಗೋಣ, ಏನಿದೆ ನೋಡೋಣ. ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಪೂಲು ಕೆಳಗಡೆ ಇದೆ ಅಂತ ಅನಿಸುತ್ತೆ, ಅದಕ್ಕೆ ಇವರು ಕೆಳಗಡೆ ಸ್ಟೆಪ್ಸ್ ಮಾಡಿದ್ದಾರೆ. ವಾವ್, ಸೂಪರ್. ಈಗ ನಾವು ಪೂಲ್ ಏರಿಯಾಗೆ ಬಂದಿದ್ದೀವಿ. ಹತ್ತಿರ ಹೋಗೋಣ ಬನ್ನಿ. ಸ್ವಿಮ್ಮಿಂಗ್ ಪೂಲ್ ತುಂಬ ಕ್ಲೀನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ದೊಡ್ಡ ಮಾವಿನ ಮರ ಇದೆ. ಇಲ್ಲಿ ಸುತ್ತ ನೀರಿದೆ ನೋಡಿ. ಇದನ್ನು ನೋಡಿದರೆ ನಮಗೆ ಐಲ್ಯಾಂಡ್ ಥರ ಕಾಣ್ತಾ ಇದೆ. ಸುತ್ತ ನೀರು, ಮಧ್ಯದಲ್ಲಿ ದೊಡ್ಡ ಮಾವಿನ ಮರ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಈ ರೆಸಾರ್ಟಲ್ಲಿ ಇನ್ನೂ ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಎಲ್ಲಿ ನೋಡಿದ್ರೂ ಗ್ರೀನರಿ,
ತುಂಬ ಪೀಸ್ಫುಲ್ ಆಗಿದೆ ಈ ಜಾಗ. ಈಗ ಸಮ್ಮರು, ತುಂಬ ಬಿಸಿಲಿದೆ, ಆದರೂ ಕೂಡ ಗಿಡ ಮರಗಳು ತುಂಬ ಇರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಜೊತೆಗೆ ಕೂಲ್ ಆಗಿದೆ. ಈ ಜಾಗದಲ್ಲಿ ದಾಸವಾಳದ ಗಿಡಗಳನ್ನು ಹಾಕಿದ್ದಾರೆ. ಅಲ್ಲಿ ತುಂಬ ಹೂಗಳು ಬಿಟ್ಟಿದೆ ನೋಡಿ, ದಾಸವಾಳದ ಹೂಗಳು. ಒನ್ ಡೇ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕಳೆಯೋಕ್ಕೆ ಪರ್ಫೆಕ್ಟ್ ಆಗಿರುವಂಥ ಜಾಗ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದೇ ರೆಸ್ಟೋರೆಂಟು. ಇಲ್ಲಿ ಕೂಡ ಡೈರೆಕ್ಷನ್ ಬೋರ್ಡ್ ಹಾಕಿದ್ದಾರೆ. ರೆಸ್ಟೋರೆಂಟನ್ನು ನಾನು ಆಮೇಲೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಥಿಯೇಟರ್ಗೆ ಹೋಗುವಂಥ ಒಂದು ಜಾಗವನ್ನು, ರೋಡನ್ನು ಮಾಡಿದ್ದಾರೆ. ಮೊದಲು ಅದನ್ನು ನೋಡ್ಕೊಂಡು ಬರೋಣ, ನಂತರ ಡೈನಿಂಗ್ ಏರಿಯಾನ ತೋರಿಸ್ತೀನಿ. ಈಗ ಥಿಯೇಟ್ರ್ ನೋಡೋಣ ಬನ್ನಿ. ರೋಡು ಚಿಕ್ಕದಾಗಿದೆ, ಜೊತೆಗೆ ಅಲ್ಲೊಂದು ಚಿಕ್ಕದಾಗಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ. ಒಳಗಡೆ ಹೋಗೋಣ. ವಾವ್, ತುಂಬ ಚೆನ್ನಾಗಿದೆ ನೋಡಿ ಈ ಥಿಯೇಟರು, ತುಂಬ ದೊಡ್ಡದಾಗಿದೆ. ಮದುವೆ, ಬರ್ತ್ಡೇ ರೀತಿ ಸುಮಾರು ಫಂಕ್ಷನ್ಗಳನ್ನು ಮಾಡೋಕ್ಕೆ ಈ ಜಾಗ ತುಂಬ ಚೆನ್ನಾಗಿದೆ. ಸುತ್ತ ದೊಡ್ಡ ದೊಡ್ಡ ಮರಗಳು, ಮಧ್ಯದಲ್ಲಿ ಹಾಲು. ಇದು ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಜೊತೆಗೆ ಈ ಬ್ಯಾಂಬೂಸ್ ನೋಡಿ ಎಷ್ಟು ಎತ್ತರವಾಗಿ ಬೆಳೆದಿದೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ಪಕ್ಷಿಗಳು ಮತ್ತು ದುಂಬಿಗಳ ಸೌಂಡ್ ಏನಿದೆ ಅದು ಕೇಳೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ಜಾಗದಲ್ಲಿ ನೋಡಿ ನಮಗೆ ಯಾವುದೋ ಒಂದು ಜನಪದ ಲೋಕಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಆ ರೀತಿ ಡಿಸೈನ್ ಮಾಡಿದ್ದಾರೆ ಈ ಜಾಗವನ್ನು. ಈ ಚಿತ್ರವನ ರೆಸಾರ್ಟಿನ ಪ್ರತಿಯೊಂದು ಭಾಗವನ್ನು ಕವರ್ ಮಾಡೋದಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಇದು ರೆಸ್ಟೋರೆಂಟಿಗೆ ಹೋಗೋಕ್ಕೆ ಮುಂಚೆನೇ ಒಂದು ಕೇಜ್ ಮಾಡಿದ್ದಾರೆ. ಆ ಕೇಜಲ್ಲಿ ರ್ಯಾಬಿಟ್ಗಳನ್ನು ಸಾಕಿದ್ದಾರೆ. ಇದು ರ್ಯಾಬಿಟ್ ಝೋನ್. ಇದು ನೋಡಿ, ಇಲ್ಲಿ ಸುಮಾರು ರ್ಯಾಬಿಟ್ಗಳು ಮತ್ತು ಅದರ ಮರಿಗಳನ್ನು ಸಾಕಿದ್ದಾರೆ. ಇದನ್ನೆಲ್ಲ ನೋಡಿದರೆ ಮಕ್ಕಳಿಗೆ ತುಂಬ ಖುಷಿ ಪಡ್ತಾರೆ. ಜೊತೆಗೆ ಇಲ್ಲಿ ಡಕ್ಸ್ ಕೂಡ ಇಟ್ಟಿದ್ದಾರೆ. ತುಂಬ ಬಿಸಿಲಿರೋದ್ರಿಂದ ನೀರೊಳಗಡೆನೇ ಆಟ ಆಡ್ತಾ ಇದೆ ಈ ಡಕ್ಕು. ಇಲ್ಲಿ ಇನ್ನೊಂದು ರೀತಿಯ ಎನಿಮಲನ್ನು ಸಾಕಿದ್ದಾರೆ. ಇದು ಗಿನಿ ಪಿಗ್ ಅಂತ ಇದ್ರ ಹೆಸರಂತೆ. ಇದು ನೋಡೋದಕ್ಕೆ ಸೇಮ್ ರ್ಯಾಟ್ ಥರನೇ ಇದೆ, ಆದರೆ ಇದು ಇಲಿ ಅಲ್ಲ. ಇದ್ರ ಮೈ ಮೇಲೆ ತುಂಬ ಕೂದಲಿರುತ್ತೆ. ಜೊತೆಗೆ ಇಲ್ಲಿ ಪಾರಿವಾಳಗಳನ್ನು ಸಾಕಿದ್ದಾರೆ. ಮತ್ತು ರೆಸ್ಟೋರೆಂಟ್ ಒಳಗಡೆನೆ ಒಂದು ದೊಡ್ಡ ಕೇಜ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಲವ್ ಬರ್ಡ್ಸ್ ಕೂಡ ಇದ್ದಾವೆ. ಈ ಬರ್ಡ್ಸ್ಗಳನ್ನು ನಮ್ಮ ಫಿಂಗರಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ಇಲ್ಲಿನ ಸ್ಟಾಫು ನಮಗೆ ಕೊಟ್ಟಿದ್ದರು. ಅದು ನಮಗೆ ತುಂಬ ಖುಷಿ ಆಯಿತು. ನೋಡಿ, ಇಲ್ಲಿ ನಾವು ಎಲ್ಲರೂ ಬರ್ಡ್ಸನ್ನು ನಮ್ಮ ಕೈ ಮೇಲೆ ಇಟ್ಕೊಂಡು ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆಗೆ ಒಳಗಡೆನೆ ಒಂದು ಫಿಶ್ ಅಕ್ವೇರಿಯಂ ಕೂಡ ಇಟ್ಟಿದ್ದಾರೆ. ಈ ರೆಸ್ಟೋರೆಂಟ್ ಸೈಡಲ್ಲಿ ಈ ರೀತಿಯ ಸಿಂಪಲ್ ಗೇಮ್ ಕೂಡ ಇಟ್ಟಿದ್ರು. ಹಾಗೆ ಇಲ್ಲಿ ಕ್ರಿಕೆಟು, ಶಟ್ಲ್ ಕಾಕು ಮತ್ತು ಬಾಲಲ್ಲಿ ಆಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ರೆಸ್ಟೋರೆಂಟ್ ಎದುರುಗಡೆನೆ ಚಿಲ್ಡ್ರನ್ ಪ್ಲೇಯಿಂಗ್ ಏರಿಯಾ ಇದೆ ನೋಡಿ. ಇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಆಡುವಂಥ ಗೇಮ್ಸ್ದು ಪ್ಲೇಯಿಂಗ್ ಏರಿಯಾ. ಈ ಗ್ರೌಂಡಲ್ಲೂ ದೊಡ್ಡದಾಗಿರುವಂಥ ಲವ್ ಬರ್ಡ್ಸ್ ಕೇಜನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನು ಮಕ್ಕಳು ನೋಡಿ ತುಂಬ ಎಂಜಾಯ್ ಮಾಡ್ಬೋದು. ಇದ್ರ ಮುಂದೆನೇ ಇನ್ನೊಂದು ಪ್ಲೇ ಗ್ರೌಂಡ್ ಇದೆ. ಅಲ್ಲಿ ಶಟ್ಲ್ ಕಾಕ್ ಆಡೋಕ್ಕೆ ಮತ್ತು ಆ್ಯಕ್ಟಿವಿಟಿ ಗೇಮ್ ಆಡೋಕ್ಕೆ ಅಂತ ಒಂದು ಸ್ಪೇಸ್ ಕೂಡ ಮಾಡಿದ್ದಾರೆ. ಇದನ್ನು ದೊಡ್ಡವರು ಅಥವಾ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದಾಗ ಆಟ ಆಡ್ಬೋದು. ಇದು ದೊಡ್ಡವರು ಆಡೋವಂಥ ಗೇಮ್ಸ್ ಫೀಲ್ಡ್.
ಇದರಲ್ಲಿ ಒಂದು 3ರಿಂದ 4 ಟೈಪ್ ಆಫ್ ರೋಪ್ ಗೇಮ್ಸ್ ಇದೆ. ಗ್ರೂಪಲ್ಲಿ ಬಂದಾಗ ಈ ಗೇಮ್ಸ್ನ ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ, ನನ್ನ ಫ್ರೆಂಡ್ಸು ಎಲ್ಲರೂ ರೋಪ್ ಇಟ್ಕೊಂಡು ನಿಂತಿದ್ದಾರೆ, ಆದರೆ ಯಾರೂ ರೋಪ್ ಗೇಮ್ ಆಡಲಿಲ್ಲ. ಈಗ ನಾನು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಎಂಟ್ರೆನ್ಸಲ್ಲೇ ಒಂದು ಗಣಪತಿ ಸ್ಟ್ಯಾಚ್ಯೂ ಇದೆ, ಜೊತೆಗೆ ಅಕ್ಕಪಕ್ಕ 2 ಆನೆಗಳನ್ನು ಇಟ್ಟಿದ್ದಾರೆ. ಇದು ಓಪನ್ ಡೈನಿಂಗ್ ಏರಿಯಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಇಲ್ಲೇ ಲಂಚ್ಗೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಬರೋಕ್ಕೆ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇದ್ರ ಪಕ್ಕದಲ್ಲೇ ಜಂಗಲ್ ಹಟ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಇದು ಜಂಗಲ್ ಅನ್ನೋ ಹೆಸರಿಗೆ ತಕ್ಕಂತೆ ಫಾರೆಸ್ಟ್ ಥರಾನೇ ಇದೆ ನೋಡಿ. ತುಂಬ ಕಲರ್ಫುಲ್ ಆಗಿರೋ ಬಟರ್ಫ್ಲೈಸ್ ಕೂಡ ಹಾರಾಡ್ತಾ ಇದ್ದಾವೆ. ಇದು ಒಂದು ಡೈನಿಂಗ್ ಹಟ್, ಒಳಗೆ ಹೋಗೋಣ. ಡೋರಿಗೂ ಕೂಡ ನೆಟ್ ಹಾಕಿದ್ದಾರೆ, ಒಳಗೆ ಹೋಗೋಣ. ಇದು ಒಂದು ಸಣ್ಣ ಫ್ಯಾಮಿಲಿಗೆ ಅಥವಾ ಫ್ರೆಂಡ್ಸಿಗೆ ಬರೋರಿಗೆ ಇದು ತುಂಬ ಚೆನ್ನಾಗಿದೆ. ಇನ್ನೊಂದು ಹೇಳಬೇಕಂದ್ರೆ ಈ ಹಟ್ಟನ್ನು ಫುಲ್ಲು ನೆಟ್ಟಿಂದ ಕವರ್ ಮಾಡಿದ್ದಾರೆ. ಯಾವುದೇ ಚಿಕ್ಕ ಚಿಕ್ಕ ಹುಳಗಳು, ಬಟರ್ಫ್ಲೈಸು, ಇನ್ಸೆಕ್ಟ್ಸು ಯಾವುದು ಒಳಗೆ ಬರಬಾರ್ದು ಅಂತ ಡೋರ್ಗೂ ಸಹ ನೆಟ್ ಹಾಕಿದ್ದಾರೆ ನೋಡಿ. ನೆಟ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಹೊರಗಡೆನೇ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಇಲ್ಲಿ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಇಲ್ಲಿನ ಗ್ರೀನರಿ. ಇದು ಇನ್ನೊಂದು ಓಪನ್ ಡೈನಿಂಗು. ಮೇಲೆ ಇನ್ನೊಂದು ಡೈನಿಂಗ್ ಹಾಲ್ ಇದೆ ಅನಿಸುತ್ತೆ, ನೋಡೋಣ. ಇದರ ಸ್ಟೆಪ್ಸ್ ನೋಡಿ, ಇದಕ್ಕೆ ಫಿನಿಶಿಂಗ್ ಕೊಟ್ಟಿಲ್ಲ, ನ್ಯಾಚುರಲ್ ಆಗಿ ಇರಲಿ ಅಂತ ಹಾಗೆ ಇಟ್ಟಿದ್ದಾರೆ. ಡೋರ್ಗೆ ಸುಸ್ವಾಗತ ಅನ್ನೋದ್ರ ಜೊತೆಗೆ ಸುಂದರವಾದ ಪೇಂಟಿಂಗ್ ಸಹ ಮಾಡಿದ್ದಾರೆ. ಇದಕ್ಕೆ ಗೋಡೆ ಬದಲಾಗಿ ಬ್ಯಾಂಬೂಸಿಂದ ಕವರ್ ಮಾಡಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ದೊಡ್ಡ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಸರಿಯಾಗಿದೆ. ಪ್ರೈವಸಿ ಬೇಕಂದರೆ ಇದನ್ನು ನಾವು ಚೂಸ್ ಮಾಡ್ಕೋಬಹುದು. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವೀಕೆಂಡ್ ಕಳೆಯೋದಕ್ಕೆ ಸೂಪರ್ ಆಗಿರೋವಂಥ ಒಂದು ಜಾಗ ಇದು. ಇಲ್ಲಿನ ಪೇಂಟಿಂಗ್ಸು ನನಗೆ ತುಂಬ ಇಷ್ಟ ಆಯಿತು. ಕಾಡಲ್ಲಿ ಟ್ರೈಬಲ್ ಲುಕ್ ಬರಲಿ ಅಂತ ವಾರ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಇದು ನನಗೆ ತುಂಬ ಇಷ್ಟವಾದಂಥ ಜಾಗ ಆಯ್ತಿದು. ಚಿತ್ರವನ ರೆಸಾರ್ಟು ಅದ್ವೈತ ಆಗಿರೋದ್ರಿಂದ ಇಲ್ಲಿ ಅದ್ವೈತ ಅನ್ನೋ ನೇಮನ್ನೇ ಇಲ್ಲಿ ಮೇಲೆ ಹಾಕಿದ್ದಾರೆ. ಈ ಏರಿಯಾದಲ್ಲಿ ಓಡಾಡಿದರೆ ಖಂಡಿತ ಫಾರೆಸ್ಟ್ನಲ್ಲೇ ಓಡಾಡಿದಂಥ ಅನುಭವ ಬರುತ್ತೆ. ಈಗ ಅಡ್ವೆಂಚರ್ಸ್ ಗೇಮ್ ಹತ್ರ ಹೋಗೋಣ. ಇಲ್ಲಿ 2 ಥರ ಗೇಮ್ ಇದೆ, ಒಂದು ಸ್ಕೈ ಸೈಕ್ಲಿಂಗು ಮತ್ತು ಇನ್ನೊಂದು ಜಿಪ್ ಲೈನ್ ಅಂತ. ಅಲ್ಲಿ ಹೋಗೋಣ. ಆದರೆ ಇದಕ್ಕೆ ಪೇ ಮಾಡಬೇಕು, ಚಾರ್ಜ್ ಫಿಕ್ಸ್ ಮಾಡಿದ್ದಾರೆ. ನಾವು ಪೇ ಮಾಡಿ ಈ 2 ಗೇಮನ್ನು ನಾವು ಯೂಸ್ ಮಾಡ್ಕೋಬೋದು. ನಾವು ವಾಪಸ್ ಹೋಗುವಾಗ ಈ ಮರ ನಮಗೆ ಕಾಣಿಸ್ತು.
ಒಂದು ಸ್ಪೆಷಲ್ ಟ್ರೀ ಅಂತ ಅನ್ನಿಸ್ತು ನಮಗೆ. ಇದ್ರ ರೂಟ್ ನೋಡಿ ಎಷ್ಟು ತೆಳುವಾಗಿರೋ ಚಕ್ಕೆ ಥರ ಇದೆ. ಈ ಟ್ರೀ ಹೆಸರು ನಮಗೆ ಗೊತ್ತಿಲ್ಲ. ಯಾರಿಗಾದರೂ ಇದ್ರ ನೇಮ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.